ಜೈ ಕನ್ನಡಂಬೆ. ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣಾರ್ಥಿಗಳು. ಈ ಸರ್ಕಾರದ ಕಾರ್ಖಾನೆಗಳು, ಸರ್ಕಾರದ ಸಂಸ್ಥೆಗಳನ್ನ ಖಾಸಗೀಕರಣ ಮಾಡುವಂತಹ ಒಂದು ಪೆಡಂಭೂತದ ವ್ಯವಸ್ಥೆ, ಈ ಒಂದು ವ್ಯವಸ್ಥೆಯನ್ನ ಖಾಸಗೀಕರಣ ಅನ್ನೋ ಒಂದು ಬಂಡವಾಳಶಾಹಿನ ಉದ್ಧಾರ ಮಾಡುವಂತಹ ಒಂದು ವ್ಯವಸ್ಥೆನ, ಖಾಸಗೀಕರಣದ ಒಂದು ಉತ್ತಮವಾದ ವ್ಯವಸ್ಥೆಯನ್ನ ಹಾಳುಗೆಡವಿ ಖಾಸಗೀಕರಣ ಒಂದು 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 ವಿಷಪೂರಿತ ವ್ಯವಸ್ಥೆ, ಮಾರಕವಾದ ವ್ಯವಸ್ಥೆ, ಜನರನ್ನೇ ನುಂಗಿ ಸರ್ವನಾಶ ಮಾಡುವುದೇ ಖಾಸಗೀಕರಣ ಅನ್ನೋ ಒಂದು ದುರಂತ ವ್ಯವಸ್ಥೆ. ಇಂತಹ ಖಾಸಗೀಕರಣವನ್ನ ನಮ್ಮ ಪಕ್ಷದಿಂದ ತೀವ್ರ ಖಂಡಿಸ್ತಾ ಇದ್ದೀವಿ. ಅಂತಹ ಖಾಸಗೀಕರಣ ಭಾರತ ಒಕ್ಕೂಟ ಸರ್ಕಾರ, ಸನ್ಮಾನ್ಯ ಭಾರತ ಒಕ್ಕೂಟದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಕ್ಕೂಟ ಸರ್ಕಾರ ಪ್ರಧಾನಮಂತ್ರಿ ಆದ್ಮೇಲೆ ಎಷ್ಟೋ ಸರ್ಕಾರದ ಕಾರ್ಖಾನೆಗಳನ್ನ ಖಾಸಗೀಕರಣ ಮಾಡಿ 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 ಲಕ್ಷಾಂತರ ಜನ ಉದ್ಯೋಗ ಕಳ್ಕೊಳ್ಳೋ ತರ ಮಾಡಿದ್ರು. ಲಕ್ಷಾಂತರ ಕುಟುಂಬಗಳ ಭವಿಷ್ಯ ನಾಶ ಮಾಡಿದ್ರು. ಅದೇ ರೀತಿ ಇಲ್ಲಿ ನಮ್ಮ ಕನ್ನಡ ದೇಶದಲ್ಲಿ ಕರ್ನಾಟಕ ವಿದ್ಯುತ್ ನಿಗಮ ಇದೆ, ಎಸ್ಕಾಮು, ಜೆಸ್ಕಾಮು, ಬೆಸ್ಕಾಮು, ಇವೆಲ್ಲ ಏನಿದೆಯಲ್ಲ, ಇಂತಹ ಒಂದು ಕರ್ನಾಟಕ ವಿದ್ಯುತ್ ಆಯೋಗಕ್ಕೆ ಟಾಟಾ ಸಂಸ್ಥೆಯವರು, ಒಂದು ಹಿಂದಿ ಭಾಷಿಕರ ಸಂಸ್ಥೆ, ಖಾಸಗೀಕರಣ ಮಾಡೋದಕ್ಕೆ ಮತ್ತೆ ವಿದ್ಯುತ್ ಹಂಚಿಕೆ ಮಾಡೋದಕ್ಕೆ ಎಲ್ಲದಕ್ಕೂ ಅರ್ಜಿ ಹಾಕಿದ್ದಾರೆ ಟಾಟಾ ಸಂಸ್ಥೆಯವರು. ಇಲ್ಲಿ ಖಾಸಗೀಕರಣವನ್ನ ವಿರೋಧ ಮಾಡುವಂತಹ ಒಂದು ಕಾಂಗ್ರೆಸ್ ಪಕ್ಷ ನಮ್ಮ ಕನ್ನಡ ದೇಶದಲ್ಲಿ ಆಡಳಿತದಲ್ಲಿ ಇದೆ ಸದ್ಯಕ್ಕೆ. ಖಾಸಗೀಕರಣ ವಿರೋಧ ಮಾಡುವಂತಹ ಒಂದು ಕಾಂಗ್ರೆಸ್ ಸರ್ಕಾರ, ಒಂದು ಪರಭಾಷಿಕರು ಕರ್ನಾಟಕದಲ್ಲಿರುವಂತಹ ಒಂದು ಆದ್ಯತೆ ಏನಿದೆಯಲ್ಲ, ನಮ್ಮ ಕನ್ನಡ ಬಂಧುಗಳಿಗೆ ಯಾವುದೇ ರೀತಿಯ ಗುತ್ತಿಗೆಗಳು ಕೂಡ ಆದ್ಯತೆ ಇರಬೇಕಾಗುತ್ತೆ. ಇವರು ಖಾಸಗೀಕರಣ ಮಾಡುವ ಹುನ್ನಾರದಿಂದ ಟಾಟಾ ಸಂಸ್ಥೆಯವರು ಒಂದು ಅರ್ಜಿ ಹಾಕೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಕಾಂಗ್ರೆಸ್ ಸರ್ಕಾರ. ಇದನ್ನ ಅತ್ಯುಗ್ರವಾಗಿ ಸಮಸ್ತ ಕನ್ನಡ ಬಂಧುಗಳು ತೀವ್ರ ಖಂಡಿಸ್ತಾ ಇದ್ದೀವಿ. ಇದರಿಂದ ಈ ಖಾಸಗೀಕರಣ, ಕರ್ನಾಟಕ ವಿದ್ಯುತ್ ನಿಗಮ ಖಾಸಗೀಕರಣದಿಂದ ಯಾರಿಗೂ ಉಪಯೋಗ ಇದೆ? ಅದರಿಂದ ಆಗುವ ಪರಿಣಾಮಗಳೇನು? ಯಾರು ಸಲುವಾಗಿ ಮಾಡಿದ್ರಿ ಇದನ್ನ? ನಿಮ್ಗೆ ಕರ್ನಾಟಕ ವಿದ್ಯುತ್ ಆಯೋಗ, ಜೆಸ್ಕಾಮು, ಬೆಸ್ಕಾಮು, ಮೆಸ್ಕಾಮು ಇದೆಲ್ಲ ನಿಮ್ಗೆ ನಡ್ಸಕ್ಕಾಗಿಲ್ಲ ಅಂದ್ರೆ ಸರ್ಕಾರ ಏನಕ್ಕೆ ನಡೆಸ್ತೀರ ನೀವು ಇದನ್ನೇ ನಡೆಸಲಾರದವರು ಸರ್ಕಾರ ಹೇಗ್ ನಡ್ಸಕ್ ಸಾಧ್ಯ? ಕರ್ನಾಟಕನ ಅಭಿವೃದ್ಧಿ ಮಾಡೋದು ಹೇಗ್ ಸಾಧ್ಯ? ಆ ಒಂದು ಟಾಟಾದವರು ಇಲ್ಲಿಗೆ ಬರೋದು, ಅದೊಂದು ಹಿಂದಿ ಭಾಷಿಕರ ಸಂಸ್ಥೆ, ಅವ್ರು ಬಂದು ಇಲ್ಲಿ ಅಲ್ಲೊಂದು ಕರ್ನಾಟಕ ವಿದ್ಯುತ್ ಆಯೋಗದಿಂದ ತಗೊಂಡು ಅದಕ್ಕೆ ಏನ್ ಬೇಕು ಎಲ್ಲ ಪ್ರಕ್ರಿಯೆಗಳ ಮುಗಿಸಿ ಖಾಸಗೀಕರಣ ಮಾಡಿಕೊಂಡು ಪ್ರತಿಯೊಬ್ಬರಿಗೂ ತೊಂದ್ರೆ. ಇದರಿಂದ ಬೆಳೆಯೋದಷ್ಟೇ, ಯಾರು ನಾಶ ಯಾರಾಗ್ತಾರೆ? ನಮ್ಮ ಕನ್ನಡ ಬಂಧುಗಳು ನಾಶ ಆಗ್ತಾರೆ. ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇರುತ್ತೆ. ಪದೇ ಬೆಲೆ ಏರಿಕೆ ಮಾಡಿ ಕನ್ನಡ ಬಂಧುಗಳು ಅದನ್ನು ಅನುಭವಿಸ್ಬೇಕಾಗುತ್ತೆ. ಜೊತೆಗೆ ನಮ್ಮ ಕನ್ನಡ ಬಂಧುಗಳಂದ್ರೆ ಗುತ್ತಿಗೆದಾರರಿಗೆ ತೊಂದರೆ ಆಗುತ್ತೆ, ತೊಂದರೆ ಪಡ್ಬೇಕಾಗುತ್ತೆ. ಗುತ್ತಿಗೆದಾರರು ತುಂಬಾ ತೊಂದರೆ ಆಗುತ್ತೆ. ಈ ತೊಂದರೆ ಯಾಕೆ ಅನುಭವಿಸ್ಬೇಕು ನಾವು?
ಕಾಂಗ್ರೆಸ್ ಸರ್ಕಾರ ಕೇಳ್ತಾ ಇದೀವಿ ನಮ್ಮ ಪಕ್ಷದಿಂದ. ಈ ತೊಂದರೆಗಳ ಖಾಸಗೀಕರಣ ಪೆಡಂಭೂತದಿಂದ ಸಮಸ್ತ ಕನ್ನಡ ಬಂಧುಗಳು ಯಾಕೆ ತೊಂದರೆ ಅನುಭವಿಸ್ಬೇಕು? ಇದೇ ಅವ್ರಿಗೆ ಗುತ್ತಿಗೆ ತರ ಖಾಸಗೀಕರಣ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಕೊಟ್ರೆ ಇಡೀ ಒಂದು ಆ ಸಂಸ್ಥೆಯಲ್ಲಿ ಹಿಂದಿಯವ್ರು ಬಂದು ಕೆಲಸಕ್ಕೆ ಸೇರ್ಕೊಂತಾರೆ. ಪರಭಾಷಿಕರು ಬಂದು ಕೆಲಸ ಸೇರ್ಕೊಂಡು ಪ್ರತಿಯೊಬ್ಬರು ಕೆಲಸನ ಹೋಗುತ್ತೆ. ಪ್ರತಿಯೊಬ್ಬರು ಕೆಲಸ ಹೋಗಿ ನಮ್ಮ ಕನ್ನಡ ಬಂಧುಗಳ ಭವಿಷ್ಯ ಮಂಕಾಗುತ್ತೆ. ಇದರಿಂದ ಏನು ಉಪಯೋಗ ಇಲ್ಲ. ಉಪಯೋಗ ಆಗೋದೊಂದೇ ಬರೀ ಪರಭಾಷಿಕರಿಗೆ. ಇಂತಹ ಖಾಸಗೀಕರಣ ನಮ್ಮಿಂದ ನಮ್ಮ ಕನ್ನಡ ದೇಶಕ್ಕೆ, ಕನ್ನಡ ಬಂಧುಗಳಿಗೆ, ಕನ್ನಡ ಧರ್ಮಕ್ಕೆ ಯಾವುದೇ ರೀತಿ ಉಪಯೋಗ ಇಲ್ಲ. ಅದರಿಂದ ಕೂಡಲೇ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮ್ಮ ಪಕ್ಷದಿಂದ ಒತ್ತಾಯ ಮಾಡ್ತಾ ಇದೆ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ. ಯಾವುದೇ ಕಾರಣಕ್ಕೂ ಈ ಖಾಸಗೀಕರಣ ಪೆಡಂಭೂತನ ಸಮಸ್ತ ಕನ್ನಡ ಬಂಧುಗಳ ಮೇಲೆ, ಕರ್ನಾಟಕದ ಮೇಲೆ ಏರ್ಬಾರ್ದು ಅಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಆಗ್ರಹ ಮಾಡ್ತಾ ಇದೀವಿ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣಾರ್ಥಿಗಳು.